ನಿನ್ನೆ ದಿವಸ ತಿಳಿದಂತೆ ಭಗವಂತನ ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡಿದ್ದಾರೆ. ಒಂದು, ವಾಯುದೇವರ ಜೀವೋತ್ತಮತ್ವವನ್ನು ರಾಘವೇಂದ್ರ ಸ್ವಾಮಿಗಳವರು ಸ್ಥಾಪನೆ ಮಾಡಿದ್ದಾರೆ. ಇದು ಎರಡು. ರಾಘವೇಂದ್ರ ತೀರ್ಥ ಎಂಬ ಶಬ್ದದಲ್ಲಿ ಈ ಅರ್ಥಗಳನ್ನು ನೀವು ನಿನ್ನೆ ಕಂಡಿದ್ದೀರಿ. ರಾಘ ಸದಾ ಗತಿಶೀಲರಾದ ವಾಯುದೇವರು, ಅವರು ವೇಂದ್ರರು, ಎಲ್ಲ ಜೀವರಿಗಿಂತಲೂ ಉತ್ತಮರು ಎಂಬುದಾಗಿ ತೀರ್ಥವನ್ನ ಶಾಸ್ತ್ರವನ್ನ ನಮಗೆ ರಚನೆ ಮಾಡಿಕೊಟ್ಟವರು. ಅಥವಾ ರಾಘ ಅಂದ್ರೆ ಅಚಿಂತ್ಯವಾದ ಅದ್ಭುತವಾದ ಸಾಮರ್ಥ್ಯ ಶಕ್ತಿ ಇರುವಂತಹ ಭಗವಂತ, ಅವನು ವೇಂದ್ರ ಸರ್ವೋತ್ತಮ ಎಂಬುದಾಗಿ ಪ್ರತಿಪಾದನೆ ಮಾಡಿದವರು ಅಂತ ತಿಳಿದಿದ್ದೀರಿ. ಮೂರನೆಯದಾಗಿ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತಃ. ಶ್ರೀಮದಾಚಾರ್ಯರ ಸಿದ್ಧಾಂತದೊಳಗೆ ಮೂರನೆಯದಾಗಿ ಮತ್ತೊಂದು ದೊಡ್ಡದಾದ ತತ್ವ ಅಂದರೆ ಅದು ಜಗತ್ತಿನ ಸತ್ಯತೆ. ಇದೀಗ ತಿಳಿದಿರಿ ಎಷ್ಟು ಅದ್ಭುತವಾಗಿದೆ ಜಗತ್ತು. ವಿಜ್ಞಾನದ ಪ್ರಗತಿಯಾದಷ್ಟು ಅನೇಕ ಸಿದ್ಧಾಂತಗಳು ತಲೆ ತಗ್ಗಿಸುವ ಪ್ರಸಂಗ ಬಂದಿದೆ. 7 ದಿನಗಳಲ್ಲಿ ಸೃಷ್ಟಿಯಾಯಿತು ಅಂತ ಹೇಳುವ ಕೆಲವು ವಾದಗಳಿವೆ. ಇಂತಹ ಅತ್ಯದ್ಭುತವಾದ ಜಗತ್ತಿನ ಸೃಷ್ಟಿಗೆ 7 ದಿನಗಳು ಸಾಕೆ? ವಿಜ್ಞಾನ ಇದನ್ನು ಒಪ್ಪಬಹುದೇ? ಆದರೆ ನಮ್ಮ ಸಿದ್ಧಾಂತವನ್ನು ತೆಗೆದು ನೋಡಿ, ಎಷ್ಟು ದಿನಗಳ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳುತ್ತದೆ. ವಿಜ್ಞಾನ ಪ್ರಗತಿಶೀಲವಾದಷ್ಟು ಜಗತ್ತು ಸತ್ಯ, ವೈದಿಕ ಸಿದ್ಧಾಂತ ಇದು ಸತ್ಯ ಅಂತ ನಿರ್ಣಯವಾಗ್ತಾ ಹೋಗುತ್ತೆ. ಅಂತಹ ಜಗತ್ತಿನ ಸತ್ಯತೆಯನ್ನು ಸಾರಿದವರು ಶ್ರೀಮದಾಚಾರ್ಯರು. ಅದನ್ನ ಪುನಃ ನಮಗೆಲ್ಲ ತಿಳಿಸಿ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವ ಮೂಲಕ ಆ ಜಗತ್ ಸತ್ಯತ್ವವನ್ನು ಸಮರ್ಥನೆ ಮಾಡಿಕೊಟ್ಟ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಯಾವುದು ನಮ್ಮ ಅನುಭವಕ್ಕೆ ಹತ್ತಿರವಾದದ್ದು ಅದನ್ನು ನಾವು ನಂಬಬೇಕು. ಯಾವುದು ನಮ್ಮ ಅನುಭವಕ್ಕೆ ಸುಳ್ಳು ಅಂತ ತೋರುತ್ತದೆ ಅದನ್ನ ನಂಬಿ ಒದ್ದಾಡಬೇಡಿ. ಇದನ್ನು ನಮಗೆ ರಾಘವೇಂದ್ರ ಸ್ವಾಮಿಗಳವರು ತಿಳಿಸಿಕೊಡ್ತಾರೆ. ಜಗತ್ತು ಸತ್ಯ. ಅದು ಹೇಗೆ? ರಾಘವೇಂದ್ರ ಎಂಬ ಶಬ್ದ ಇದೆ. ವೇಂದ್ರ ಅನ್ನುವ ಶಬ್ದಕ್ಕೆ ಜಗತ್ತು ಅಂತ ಅರ್ಥ. ಯಾಕೆ? ವ ಅಂದ್ರೆ ಚೇತನರು. ನಿನ್ನೆ ತಿಳಿದಿದ್ದೀರಿ. ವ ಅಂದ್ರೆ ಜ್ಞಾನ. ವಾ ಗತಿ ಗಂಧನಯೋಹು. ವ ಅಂದ್ರೆ ಜ್ಞಾನವುಳ್ಳ ವ್ಯಕ್ತಿಗೆ ವ ಅಂತ ಕರೀತಾರೆ. ಇಂದ್ರ ಅಂದ್ರೆ ಒಡೆಯ. ಚೇತನರ ಒಡೆತನಕ್ಕೆ ಒಳಪಟ್ಟದ್ದು ಯಾವುದು? ಅಚೇತನವಾದ ವಸ್ತು. ಟೀಕಾಕೃತ್ಪಾದರು ತತ್ವಸಂಖ್ಯಾನದ ಟೀಕೆಯಲ್ಲಿ ಒಂದು ಮಾತನ್ನ ಅಂತಾರೆ, ಸರ್ವಮಚೇತನಂ ಚೇತನಾರ್ಥಂ. ಜಗತ್ತಿನೊಳಗಿನ ಯಾವುದೇ ಅಚೇತನ ಚೇತನನ ಬಳಕೆಗಾಗಿ, ನನಗಾಗಿ ಮೈಕಿಗಾಗಿ ನಾನಲ್ಲ. ನಾನಿಲ್ಲಿ ಕುಳಿತಿದ್ದೇನೆ ಬಾ ಅಂತ ಈ ಮೈಕು ನನ್ನನ್ನು ಕರೆದಿಲ್ಲ. ನಾವು ಕುಳಿತಿದ್ದಕ್ಕೆ ಮೈಕು ಬಂತು. ಹಾಸಿದ್ದೇವೆ ಕೆಳಗೆ, ಮೇಲೆ ಪೆಂಡಾಲ್ ಹಾಕಿದೆ, ಲೈಟ್ಗಳಿವೆ, ಫ್ಯಾನ್ಗಳಿವೆ ಅನ್ನುವುದಕ್ಕಾಗಿ ನೀವು ಬಂದಿಲ್ಲ. ನಿಮ್ಮಂತಹ ಮಹಾನುಭಾವರೆಲ್ಲ ಬರ್ತೀರಿ ಅನ್ನೋದಕ್ಕೆ ಇದನ್ನೆಲ್ಲ ಹಾಕಿದ್ದು. ಚೇತನನಿಗಾಗಿ ಅಚೇತನ, ಅಚೇತನಕ್ಕಾಗಿ ಚೇತನನಲ್ಲ. ಇವತ್ತು ಯಾವುದೋ ಪರ್ವತದ ಗುಹೆಯ ಮೂಲೆಯೊಳಗೆ ಒಂದು ಕಲ್ಲು ಬಿದ್ದಿರಬಹುದು. ನಮಗನಿಸ್ಬಹುದು ಅದು ಯಾರ ಬಳಕೆಗೂ ಅಲ್ಲ ಅಂತ. ಆದರೆ ಅದು ಯಾರದೋ ಬಳಕೆಗೆ ಇರುತ್ತದೆ. ಅದು ನಮಗೆ ಗೊತ್ತಾಗುವುದಿಲ್ಲ, ದೇವರಿಗೆ ಗೊತ್ತು. ಅದು ಯಾವತ್ತು ಯಾವ ಚೇತನ ಉಪಯೋಗಿಸ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಚೇತನ ಅಂದ್ರೆ ಓಡಾಡುವ ನೀವೇ ಚೇತನರಲ್ಲ. ಅಲ್ಲಿರುವ ಹುಳ, ಅಲ್ಲಿರುವ ಕ್ರಿಮಿ, ಕೀಟ, ಬ್ಯಾಕ್ಟೀರಿಯಾ ಎಲ್ಲವೂ ಚೇತನವೇ. ಆ ಚೇತನಗಳ ಉಪಯೋಗಕ್ಕಾಗಿ ಜಗತ್ತಿನೊಳಗೆ ಎಲ್ಲಾ ವಸ್ತುಗಳು ಇದ್ದಿತ್ತು. ಬ್ರಹ್ಮಾಂಡದ ಹೊರಗೆ ಎಷ್ಟು ಜಗತ್ತಿದೆ, ಇದು ಬಹಳ ಸಣ್ಣದು. ಇಡೀ ವಿಶ್ವದೊಳಗೆ ನಮ್ಮ ಬ್ರಹ್ಮಾಂಡ ಬಹಳ ಸಣ್ಣದೊಂದು ಪರಮಾಣುವಿನಷ್ಟಿರಬಹುದು, ಇನ್ನೂ ಚಿಕ್ಕದು. ಈ 50 ಕೋಟಿ ಯೋಜನದ ಬ್ರಹ್ಮಾಂಡ ಅಂದ್ರೆ ಇಷ್ಟು ಚಿಕ್ಕದು. ಇದರ ಹೊರಗೆ ಅವ್ಯಾಕೃತ ಆಕಾಶ ಅನಂತವಾಗಿದೆ, ಇನ್ಫಿನಿಟ್ ಆಗಿದೆ. ಅದೆಲ್ಲ ವೇಸ್ಟ್. ಯಾರಿಗೋಸ್ಕರ? ಅದು ಅಲ್ಲಿ ಯಾರೂ ಇರೋದಿಲ್ವಲ್ಲ ಅಂತ ನೀವು ಅನ್ಬಹುದು. ರಾಘವೇಂದ್ರ ಸ್ವಾಮಿಗಳಂತಾರೆ,
ಅದೆಲ್ಲ ಯಾರಿಗೋಸ್ಕರ ಅಂದ್ರೆ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸ್ಯತ್ವಾಜ್ಜನೇಕ ಪ್ರಯೋಜನಕ ಅನಂತಾನಂತ ರೂಪ ಮೂಲಭೂತ. ಓವರ್ ಟೈಮ್ ಕೆಲಸ ಮಾಡುವವರು ಇರ್ತಾರೆ. ಪರೀಕ್ಷೆಯೊಳಗೆ ಏನೇನು ಪ್ರಶ್ನೆಗಳಿರ್ತದೆ ಅದಕ್ಕೆಲ್ಲ ಉತ್ತರವನ್ನು 3 ತಾಸಿಗೆ ಟೈಮ್ ಕೊಟ್ರೆ 1 ತಾಸೊಳಗೆ ಮುಗಿಸುವಂತಹ ಬುದ್ಧಿವಂತ ಇರ್ತಾನೆ. ಇನ್ನು 2 ತಾಸು ಏನ್ ಮಾಡ್ಬೇಕು ಅವನು? ಮತ್ತೆ ಎಕ್ಸ್ಟ್ರಾ ಪೇಪರ್ ತಗೊಂಡು ಜಾಸ್ತಿ ವಿಷಯ ಬರೀತಾನೆ. ಹಾಗೆ ಮುಖ್ಯ ಪ್ರಾಣದೇವರಿಗೆ, ವಾಯುದೇವರಿಗೆ, ಇವತ್ತಿನ ಶುಕ್ರವಾರದ ಆರಾಧ್ಯಳಾದ ಮಹಾಲಕ್ಷ್ಮಿಗೆ ದೇವರು ಇಂತಹ 50 ಕೋಟಿ ಯೋಜನದ ಬ್ರಹ್ಮಾಂಡ, ಅದರ ಹೊರಗೆ ಒಂದು 100 ಕೋಟಿ ಯೋಜನದ ಸಪ್ತಾವರಣಗಳು ಎಲ್ಲ ಇದ್ರೂ ಕೂಡ ಇಷ್ಟೆಲ್ಲ ದೊಡ್ಡದಾದ ವಿಶ್ವವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ, ಇದರೊಳಗಿನ ಕಣಗಳಲ್ಲಿ ನನ್ನ ಉಪಾಸನೆಯನ್ನು ಮಾಡಿ ಅಂತ ಹೇಳಿದರೆ ಮಾಡಿ ಮುಗಿಸ್ಬಿಡ್ತಾರೆ ಅವರು. ಮಾಡಿ ಮುಗಿಸಿ ನಮಗಿನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ಲೇಸ್ ಬೇಕು, ಇಷ್ಟರೊಳಗೆ ಮಾತ್ರ ನಿನ್ನ ಉಪಾಸನೆ ಮಾಡಲಿಕ್ಕೆ ನಮಗೆ ತೃಪ್ತಿ ಇಲ್ಲ, ನಮ್ಮ ಬುದ್ಧಿಯ ಯೋಗ್ಯತೆಗೆ ಇನ್ನೂ ಹೆಚ್ಚಿನ ಉಪಾಸನೆಗೆ ಅವಕಾಶ ಬೇಕು ಅಂತ ಕೇಳಿದರೆ ದೇವರಂತಾನೆ, ಹೊರಗಿನ ಅನಂತವಾದ ಅವ್ಯಾಕೃತ ಆಕಾಶದೊಳಗೆ ನನ್ನ ಅನಂತ ರೂಪಗಳನ್ನು ಇಟ್ಟಿದ್ದೇನೆ, ಅವುಗಳನ್ನು ನೀವು ಉಪಾಸನೆ ಮಾಡಿ ಅಂತ ಲಕ್ಷ್ಮೀದೇವಿಗೆ, ವಾಯುದೇವರಿಗೆ ದೇವರು ಹೇಳ್ತಾನಂತೆ. ಹಾಗಾದರೆ ಆ ಅನಂತವಾದ ಅವ್ಯಾಕೃತವಾದ ಆಕಾಶ ಇದು ಭಗವಂತನಿಗಾಗಿದೆ. ಆ ಭಗವಂತನ ಉಪಾಸನೆಯನ್ನು ಲಕ್ಷ್ಮೀದೇವಿ ಮಾಡಬೇಕಾಗಿದೆ, ವಾಯುದೇವರು ಮಾಡಬೇಕಾಗಿದೆ ಅನ್ನುವುದಕ್ಕಾಗಿದೆ. ಆ ಅನಂತವಾದ ಅಚೇತನವು ವ್ಯರ್ಥವಲ್ಲ. ಜಗತ್ತಿನೊಳಗಿನ ಪ್ರತಿಯೊಂದು ಅಚೇತನವು ಚೇತನನಿಗಾಗಿ ಇದ್ದದ್ದು. ಹೀಗಾಗಿ ಜಗತ್ತಿಗೆ ಏನ್ ಹೆಸರು? ವೇಂದ್ರ ಅಂತ ಹೆಸರು. ಅಂದ್ರೆ ಚೇತನರು. ಅವರು ಯಾವ ಜಗತ್ತಿಗೆ ಇಂದ್ರರೋ ನಾಯಕರೋ ಅಂತಹ ಜಗತ್ತು ಇದು ವೇಂದ್ರ. ಈ ವೇಂದ್ರವಾದ ಜಗತ್ತು ಹೇಗಿದೆ ಅಂದ್ರೆ ರಾಘವಾಗಿದೆ. ರಾಘ ಅಂದ್ರೆ ಸತ್ಯ ಅಂತ ಅರ್ಥ. ರಾಘ ಅಂದ್ರೆ ಸತ್ಯ ಅಂತ ಅರ್ಥ ಹೇಗಾಗತ್ತೆ? ನಿನ್ನೆ ಕೇಳಿದ್ದೀರಿ, ರಾಘ್ರ ಸಾಮರ್ಥ್ಯ ಅಂತ ಧಾತು. ರಾಘ್ರ ಎಂಬ ಧಾತುವಿಗೆ ಸಾಮರ್ಥ್ಯ ಅಂತ ಅರ್ಥ ಇದೆ. ಹೀಗಾಗಿ ರಾಘತೆ ಇತಿ ರಾಘಂ, ಸಮರ್ಥವಾದದ್ದು ಅಂದ್ರೆ ಅರ್ಥಕ್ರಿಯಾ ಸಮರ್ಥವಾದದ್ದು. ಶಾಸ್ತ್ರದಲ್ಲಿ ಅರ್ಥಕ್ರಿಯಾ ಸಮರ್ಥ ಅಂತ ಒಂದು ಟೆಕ್ನಿಕಲ್ ವರ್ಡ್, ಅದರ ಅರ್ಥ ಸತ್ಯ ಅಂತ. ಯಾವುದರಿಂದ ನಮಗೆ ಪ್ರಯೋಜನವನ್ನು ಮಾಡಿಕೊಳ್ಳೋದಕ್ಕಾಗತ್ತೆ ಅದನ್ನು ಅರ್ಥಕ್ರಿಯಾ ಸಮರ್ಥ ಅಂತ ಕರೀತಾರೆ. ಮೈಕ್ ಇದೆ, ನಾನು ಮಾತಾಡ್ತಾ ಇದ್ದೇನೆ, ಇದು ಧ್ವನಿವರ್ಧನ ಮಾಡುತ್ತದೆ, ಇದರಿಂದ ಒಂದು ಅರ್ಥ ಅಂದ್ರೆ ಪ್ರಯೋಜನ ಆಯಿತು, ಹಾಗಾದ್ರೆ ಇದು ಸತ್ಯ. ಒಂದು ಹಗ್ಗ ಇದೆ, ಅದನ್ನು ನೋಡಿ ನಾನು ಹಾವು ಅಂತ ತಿಳಿಯುತ್ತೇನೆ, ಆದರೆ ಆ ಹಾವು ನನಗೆ ಕಚ್ಚಬಹುದು ಇಲ್ಲ, ಯಾಕೆ? ಅದು ಸುಳ್ಳು ಹಾವು. ಅದು ಇದ್ದದ್ದು ಹಗ್ಗ, ಅಲ್ಲಿ ಹಾವಿಲ್ಲ, ನಾನು ಹಾವು ಅಂತ ತಿಳಿದದ್ದಷ್ಟೇ. ನಿಜವಾಗಿ ಹಾವಿದ್ರೆ ಅದು ಕಚ್ಚಬಹುದಾಗಿತ್ತು. ಅದು ನಿಜವಾದ ಹಾವಲ್ಲ, ಅದು ಸುಳ್ಳು ಹಾವು, ಕಚ್ಚಲಿಕ್ಕಾಗುವುದಿಲ್ಲ ಅದಕ್ಕೆ. ಅದು ಸಮರ್ಥ ಅಲ್ಲ. ಯಾವ ವಸ್ತು ಸಮರ್ಥವಾಗಿದೆ ಅದು ಸತ್ಯವಾಗಿದೆ ಅಂತ ಅರ್ಥ. ಹೌದೋ ಅಲ್ವೋ? ಇಲ್ಲದೇ ಇದ್ದಾಗ, ಉದಾಹರಣೆಗೆ ದೂರದಲ್ಲಿ ಬಿಸಿಲಿನಲ್ಲಿ ನೀವು ನೋಡಿದರೆ ನೀರು ಕಂಡ ಹಾಗೆ ಕಾಣಿಸ್ತದೆ. ಬೇಸಿಗೆಯೊಳಗೆ, ರಾಯಚೂರಿನವರಿಗೇನು ಬೇಸಿಗೆ ಅಪರೂಪ ಅಲ್ಲ, ಬೇಸಿಗೆಯೊಳಗೆ ರೋಡಿನಲ್ಲಿ ದೂರದಿಂದ ನೋಡಿದರೆ ಬಿಸಿಲು ಕುದುರೆ ಅಂತಾರೆ, ಅದು ನೀರಿನಂತೆ ಕಾಣಿಸ್ತದೆ. ಹತ್ತಿರ ಹೋದರೆ ಅಲ್ಲೇ ನೀರಿರುವುದಿಲ್ಲ. ಆ ನೀರನ್ನು ಕುಡಿದು ನಿಮ್ಮ ಬಾಯಾರಿಕೆಯನ್ನ ಶಾಂತ ಮಾಡಿಕೊಳ್ಳಬಹುದೇ? ಆ ನೀರು ಕುಡಿದು ಪಚನ ಮಾಡಿಕೊಳ್ಳಬಹುದೇ? ಆ ನೀರಿನಿಂದ ಅಡಿಗೆ ಮಾಡಬಹುದೇ? ಏನು ಮಾಡಲಿಕ್ಕಾಗುವುದಿಲ್ಲ. ಅದು ನೀರು ತೋರಿಕೆಗೆ ಇದೆ, ಅದು ಸುಳ್ಳು ನೀರು. ಹಾಗಾದರೆ ಯಾವ ವಸ್ತು ಸುಳ್ಳೋ ಅದರಿಂದ ಪ್ರಯೋಜನವಿಲ್ಲ. ಯಾವುದು ಪ್ರಯೋಜನವನ್ನ ಕೊಡುವ ಸಾಮರ್ಥ್ಯವನ್ನು ಪಡೆದಿದೆ ಅದು ಸತ್ಯವಾಗಿದೆ ಅಂತ ಅರ್ಥ. ಈ ಜಗತ್ತೆಲ್ಲ ಹೇಗಾಗಿದೆ? ವೇಂದ್ರಂ, ಈ ಸಮಗ್ರವಾದ ಜಗತ್ತು ಇದು ರಾಘಂ, ಸತ್ಯವಾಗಿದೆ, ಸಮರ್ಥವಾಗಿದೆ. ನೀವೇನು ಬೇಕೋ ಅದನ್ನೆಲ್ಲ ಮಾಡುವ ಸಾಮರ್ಥ್ಯ ಈ ಜಗತ್ತಿನೊಳಗಿದೆ, ಇದು ಸತ್ಯ. ತಿನ್ನಬೇಕು, ತಿಂತೀರಾ, ನಿಮ್ಮ ಹೊಟ್ಟೆ ತುಂಬುತ್ತದೋ ಇಲ್ಲ? ನೀರು ಕುಡಬೇಕು ಅನ್ಸದ, ಕುಡಿತೀರಾ, ನಿಮಗೆ ನೀರಡಿಕೆ ಕಡಿಮೆ ಆಗುತ್ತೋ ಇಲ್ವೋ? ಪಚನವಾಗ್ತದೋ ಇಲ್ವೋ? ಯಾರ ಜೊತೆಗೆ ಮಾತಾಡಬೇಕು ಅಂತೀರಾ, ಹಣ ಗಳಿಸ್ತೀರಾ, ಬ್ಯಾಂಕಿನೊಳಗೆ ಇಡ್ತೀರಿ, ಬಡ್ಡಿ ತೆಗೆದುಕೊಳ್ತೀರಿ, ಸಾವಿರಂಟು ಕೆಲಸ ಮಾಡ್ತೀರಿ. ಜಗತ್ತು ಸುಳ್ಳಾಗಿದ್ದರೆ ಇದನ್ನೆಲ್ಲ ಮಾಡಬಹುದಾಗಿತ್ತೆ. ಹಾಗಾದರೆ ರಾಘವೇಂದ್ರ ಸ್ವಾಮಿಗಳಂತಾರೆ, ವೇಂದ್ರಂ, ಈ ಸಮಗ್ರವಾದ ಜಗತ್ತು ಇದು ರಾಘಂ, ಇದು ಸಮರ್ಥವಾಗಿದೆ. ನಿಮಗೆ ಬೇಡಿದ ಎಲ್ಲ ಪ್ರಯೋಜನಗಳನ್ನು ಒದಗಿಸುವ ಸಾಮರ್ಥ್ಯ ಇದಕ್ಕಿದೆ, ಇದು ಸತ್ಯವಾಗಿದೆ. ಇತಿ ತೀರ್ಥಂ, ಈ ತರಹದ ಒಂದು ತೀರ್ಥ ಅಂದ್ರೆ ಶಾಸ್ತ್ರ.
ಇಂತಹ ಶಾಸ್ತ್ರವನ್ನು ರಚನೆ ಮಾಡಿಕೊಟ್ಟ ಮಹಾನುಭಾವರು ರಾಘವೇಂದ್ರ ತೀರ್ಥರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಿ. ಮುಂದೆ ಭಿನ್ನ ಜೀವಗಣ ಹರೇರನುಚರಾ ನೀಚೋಚ್ಚ ಭಾವಂಗತಃ, ಇದೊಂದನ್ನು ತಿಳಿಯೋಣ, ಸಮಯವಾಗಿದೆ. ಭಿನ್ನರಾದ ಜೀವರಾಶಿಗಳೆಲ್ಲ ಕೆಲವರು ಉತ್ತಮರು, ಕೆಲವರು ಮಧ್ಯಮರು, ಕೆಲವರು ಅಧಮರು, ಆದರೆ ಎಲ್ಲರೂ ಶ್ರೀಹರಿಯ ದಾಸರು. ಈ ದಾಸ್ಯವನ್ನ ತಿಳಿಸುವುದೇ ಶ್ರೀಮದಾಚಾರ್ಯರ ಮುಖ್ಯವಾದ ಉದ್ದೇಶ. ಅದೇ ರಾಘವೇಂದ್ರ ಸ್ವಾಮಿಗಳವರ ಪ್ರತಿಪಾದನೆ. ನಾವು ದಾಸರು, ಭಗವಂತ ಈಶ. ನಾವು ದಾಸರು, ಭಗವಂತ ನಮಗೆ ಈಶ ಎಂಬ ತತ್ವವನ್ನು ತಿಳಿಸಿ ನಮ್ಮಲ್ಲಿ ತಾರತಮ್ಯ ಇದೆ ಅಂತ ತಿಳಿಸಿಕೊಡುವುದು ಇದು ಬಹಳ ಮುಖ್ಯವಾದ ಉದ್ದೇಶವಾಗಿದೆ. ಎಲ್ಲರೂ ಸಮರಲ್ಲ. ನಾವು ಎಲ್ಲರೂ ಸಮರಲ್ಲ ಅಂತನ್ನುವ ಮಾತು ಕೆಲವರಿಗೆ ಕಹಿಯಾಗಬಹುದು, ಆದರೆ ಅದು ಸತ್ಯ. ಎಲ್ಲರೂ ಸಮರ ಹೇಗಾಗ್ತಾರೆ? ಒಬ್ಬನು ಬುದ್ಧಿವಂತ, ಒಬ್ಬನು ದಡ್ಡ, ಇದು ಜಗತ್ತಿನೊಳಗೆ ಕಂಡದ್ದು. ಒಬ್ಬನು ಶ್ರೀಮಂತ, ಒಬ್ಬ ಬಡವ. ಒಬ್ಬರಿಗೆ ಭಾರೀ ಕೆಲಸ ಮಾಡುವ ಸಾಮರ್ಥ್ಯ ಇದೆ, ಇನ್ನೊಬ್ಬರಿಗೆ ಅಷ್ಟೇ ತಿಳುವಳಿಕೆ ಇದ್ರೂ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ತಾರತಮ್ಯ ಇದು ಜಗತ್ತಿನೊಳಗಿರುವ ಸತ್ಯ. ಇದರೊಳಗೆ ಸುಳ್ಳೇನಿಲ್ಲ. ತಾರತಮ್ಯ ಇದರ ಅರ್ಥ ವೈಷಮ್ಯ ಮಾಡುವುದು ಅಂತ ಅರ್ಥ ಅಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಇದೇ ಶ್ರೀಮದಾಚಾರ್ಯರ ಸಿದ್ಧಾಂತ. ತಾರತಮ್ಯ ಮಾಡಬೇಡಿ ಅಂದರೆ ಮುದುಕನಿಗೆ, ಗಟ್ಟಿಯಾದ ಒಬ್ಬ ತರುಣನಿಗೆ, ಹುಟ್ಟಿದ ಕೂಸಿಗೆ ಒಂದೇ ತರಹದ ಆಹಾರವನ್ನು ಕೊಡ್ಲಿಕ್ಕೆ ಬರತ್ತಾ? ನಮ್ಮ ರಾಜಕಾರಣಿಗಳು ಹೇಳಿದ್ದಾರೆ ಜಗತ್ತಿನೊಳಗೆ ತಾರತಮ್ಯ ಇಲ್ಲ ಅಂತ ಹೇಳಿ. ಹುಟ್ಟಿದ ಕೂಸಿಗೆ ಚಕ್ಲಿ ತುರುಕ್ರಿ ನೋಡೋಣ ಏನಾಗ್ತದೆ. ಅವ್ರು ಯಾರು ಉಪನ್ಯಾಸ ಮಾಡ್ತಾರೆ ಜಗತ್ತಿನೊಳಗೆ ತಾರತಮ್ಯ ಇಲ್ಲ ಅಂತ, ಅವನು ಕೂಸಿಗೆ ಹೋಗಿ ತುರುಕ್ರಿ. ತಾರತಮ್ಯ ಇದು ಇನ್ನೊಬ್ಬರನ್ನ ದ್ವೇಷ ಮಾಡುವುದಕ್ಕೆ ಕಾರಣವಾಗಬಾರದು. ನಿರ್ವೈರ ಸರ್ವಭೂತೇಶು, ಆ ವಿಷಯ ಬೇರೆ. ಆದರೆ ತಾರತಮ್ಯವನ್ನು ಅಲ್ಲಗಳೆಯಲಿಕ್ಕಾಗುವುದಿಲ್ಲ. ಎಲ್ಲದರೊಳಗೂ ಕಲ್ಲಿನೊಳಗೆ ತಾರತಮ್ಯ ಇದೆ, ಮಣ್ಣಿನೊಳಗೆ ತಾರತಮ್ಯ ಇದೆ. ವಜ್ರವೂ ಕಲ್ಲೆ, ಶಾಲಿಗ್ರಾಮವೂ ಕಲ್ಲೆ, ನಾವು ತುಳಿಯೋದು ಕಲ್ಲೆ, ಬಟ್ಟೆ ಬಗೆಯೋದು ಕಲ್ಲೆ, ಎಲ್ಲವೂ ಕಲ್ಲೆ. ಆದರೆ ಒಂದು ಕಲ್ಲಿಗೆ ಪೂಜೆ ಮಾಡ್ತೇವೆ, ಒಂದು ಕಲ್ಲಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತೇವೆ, ಇನ್ನೊಂದು ಕಲ್ಲು ಕಾಲ ಕೆಳಗೆ ಬಿದ್ದಿರ್ತದೆ, ಯಾರೂ ನೋಡುವುದಿಲ್ಲ ಅದಕ್ಕೆ. ಯಾಕೆ? ತಾರತಮ್ಯ ಬೇಡ ಅಂದ್ರೆ? ತಾರತಮ್ಯ ಬೇಡ ಅಂತ ನೀವೇ ಹೇಳಿದ್ರಲ್ಲ ನಿನ್ನೆ ಉಪನ್ಯಾಸದಲ್ಲಿ. ಕೊಡಿ ಹಾಗಾದರೆ. ವಜ್ರಕ್ಕೆ ₹1,00,000 ಕೊಟ್ಟಂತೆ ನಾನು ಕೊಡುವ ಈ ಹಾದಿಯಲ್ಲಿ ಬಿದ್ದ ಒಂದು ಕಲ್ಲಿಗೂ ₹1,00,000 ಕೊಡಿ, ತಾರತಮ್ಯ ಮಾಡಬೇಡಿ. ಆಗತ್ತೋ? ಕಲ್ಲಿನೊಳಗೆ, ಮಣ್ಣಿನೊಳಗೆ, ಎಲ್ಲದರೊಳಗೂ ತಾರತಮ್ಯ ಇದೆ. ಅದರಂತೆ ಚೇತನರೊಳಗೂ ತಾರತಮ್ಯ ಇದೆ. ಇದು ಸತ್ಯ. ಒಬ್ಬರಂತೆ ಒಬ್ಬರಿಲ್ಲ. ಇಷ್ಟು ಅದ್ಭುತವಾದ ವೈಚಿತ್ರ ಪ್ರಪಂಚದೊಳಗಿದೆ. ಮೊನ್ನೆನೇ ಒಬ್ಬರು ಹೇಳ್ತಾ ಇದ್ರು, ಒಬ್ಬೊಬ್ಬ ವ್ಯಕ್ತಿಯ ವಾಸನೆಗಳು ಒಬ್ಬರಂತೆ ಇನ್ನೊಬ್ಬರಿಗಿರೋದಿಲ್ಲ. ಸುಮಾರು 20,000 ವಾಸನೆಗಳನ್ನು ಗುರುತು ಹಿಡಿಯುವ ಸಾಮರ್ಥ್ಯ ನಾಯಿಗೆ ಇದೆ. ಇನ್ನೂ ಎಷ್ಟೋ ಅದ್ಭುತ, 1,00,000 ವಾಸನೆಗಳ ಪ್ರಭೇದವನ್ನು ತಿಳಿದುಕೊಳ್ಳುವ ಯೋಗ್ಯತೆ ಮೀನಿಗೆ ಇದೆ ಅಂತೆ. ಅಂದ್ರೆ ಅಷ್ಟು ತರಹದ ವಾಸನೆಗಳು ಜಗತ್ತಿನೊಳಗಿವೆ. ಅಂದ್ರೆ ಒಬ್ಬರ ವಾಸನೆಯಂತೂ ಇನ್ನೊಬ್ಬರ ವಾಸನೆ ಇಲ್ಲ, ಒಬ್ಬರ ವಾಸನೆಯಂತೆ ಮತ್ತೊಬ್ಬನ ವಾಸನೆ ಇಲ್ಲ ಅನ್ನೋದಕ್ಕಾಗೇನೆ ನಾಯಿಗಳು ಯಾರ ಕಳ್ಳತನ ಮಾಡಿದವರು ಅಂತ ಗುರುತು ಹಿಡಿದು ಕೊಡ್ತದೆ. ಅದನ್ನು ಹಿಡಿದುಕೊಂಡ ಡಿಪಾರ್ಟ್ಮೆಂಟ್ನವರಿಗೆ ದುಡ್ಡು ಹೋಗ್ತದೆ. ಆ ನಾಯಿಗೆ ಏನಿದೆ ಪಾಪ, ಬರೀ ಬೆರಡು ಸಿಗ್ತದೆ. ಆ ನಾಯಿಯನ್ನು ಹುಟ್ಟಿಸಿದ ದೇವರಿಗೆ ಕೇಳುವವರೇ ಗತಿ ಇಲ್ಲ. ಆ ವಾಸನೆಯನ್ನ ಗುರುತು ಹಿಡಿಯುವ ಶಕ್ತಿ ಕೊಟ್ಟ. ಒಬ್ಬರಂತೆ ಮತ್ತೊಬ್ಬರಿಗೆ ವಾಸನೆಯನ್ನು ಕೊಡಲಿಲ್ಲ. ಇದನ್ನೆಲ್ಲ ಮಾಡಿಕೊಟ್ಟವ ಯಾರು? ಹಾಗಾದ್ರೆ ಜೀವರು ಒಬ್ಬರಂತೆ, ಒಬ್ಬರ ವಾಸನೆಯಂತೂ ಒಬ್ಬರದಿಲ್ಲ, ಒಬ್ಬರ ಫಿಂಗರ್ ಪ್ರಿಂಟ್ನಂತೆ ಇನ್ನೊಬ್ಬರದಿಲ್ಲ, ಒಬ್ಬರ ಮುಖದಂತೂ ಇನ್ನೊಬ್ಬರ ಮುಖ ಇಲ್ಲ. ಇಂತಹ ಅತ್ಯದ್ಭುತವಾದ ವಿಶ್ವವನ್ನ ಭಗವಂತ ಸೃಷ್ಟಿ ಮಾಡಿದ್ದು ಸತ್ಯವಾಗಿದೆ. ಎಲ್ಲರೂ ಒಂದೇ ಅಂತ ಹೇಳಬೇಡಿ. ಜೀವರಾಶಿಗಳಲ್ಲಿ ತಾರತಮ್ಯ ಇದೆ. ಇದೀಗ ನೀವು ಮಹಾಭಾರತ ಕೇಳ್ತಾ ಇದ್ದೀರಿ. ಎಷ್ಟು ಸಲ ಅವಕಾಶ ಕೊಟ್ಟರೂ ದುರ್ಯೋಧನನಲ್ಲಿ ಬದಲಾವಣೆ ಆಯಿತೆ. ಎಷ್ಟು ತೊಂದರೆಯನ್ನು ಕೊಟ್ಟರೂ ಕೂಡ ಯುಧಿಷ್ಠಿರನ ಸೌಜನ್ಯ ಸದ್ಗುಣಗಳಲ್ಲಿ ಏನಾದರೂ ಕಡಿಮೆ ಆಯಿತೆ.
ಹಾಗಾದರೆ ಆ ವ್ಯಕ್ತಿಯ ಸ್ವಭಾವ ಅದನ್ನು ಬದಲು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ರಾಘವೇಂದ್ರ ಸ್ವಾಮಿಗಳಂತಾರೆ. 3 ತರಹದ ಜೀವರಾಶಿಗಳಿದ್ದಾರೆ. ರ ಅಘ ವ. ರಾಘವ ಅನ್ನುವಲ್ಲಿ ನಾವು ಪದಚ್ಛೇದ ಮಾಡಿದರೆ ರ ಅಘ ವ ರಾಘವ. ಇವರೆಲ್ಲರಿಗೂ ಇಂದ್ರ ಭಗವಂತ. ರ ಅಂದ್ರೆ ಉತ್ತಮರಾದ ಜೀವರಾಶಿಗಳು. ರಮಂತೆ ಅಥವಾ ರಮಯಂತಿ ಇತಿ ರಾಹ. 4 ಜನರಿಗೆ ಸಂತೋಷಪಡಿಸುವವರು, ಸತ್ಕಾರ ಮಾಡುವವರು, ಅತಿಥಿ ಅಭ್ಯಾಗತರನ್ನು ಸಂತೋಷಪಡಿಸುವವರು, ದಾನ ಧರ್ಮಾದಿಗಳನ್ನು ಮಾಡಿ ಜನರಿಗೆ ಉಪಕಾರ ಮಾಡುವ ಪರೋಪಕಾರದ ಸ್ವಭಾವ ಇದ್ದ ಜನರು, ಕೊನೆಗೆ ಭಗವಂತನ ಅನುಗ್ರಹದಿಂದ ಮೋಕ್ಷದಲ್ಲಿ ಆನಂದದಿಂದ ಇರುವವರು ಯಾರೋ ಅವರು ರಮಣ ಅಂದ್ರೆ ಸಂತೋಷ. ರಮಂತೆ ಇತಿ ರಾಹ. ಸಂತೋಷದೊಳಗೆ ಇರುವವರು ಯಾರೋ ತಾವೂ ಮೋಕ್ಷದೊಳಗೆ ಸಂತೋಷದಲ್ಲಿ ಇರುವವರು, ಇಲ್ಲಿದ್ದಾಗ ಜನರನ್ನೂ ಸಂತೋಷ ಪಡಿಸುವವರು, ಅಂತಹ ಸಜ್ಜನರು ಉತ್ತಮರು ಅವರು ಇನ್ನು ಅಘ. ಅಘ ಅಂದ್ರೆ ಪಾಪ. ಅದಕ್ಕೆ ದೇವರಿಗೆ ಅನಘ ಅಂತ ಕರೀತಾರೆ. ಅನಘ ನಿನ್ನಂಘ್ರಿ ಸೇವೆಯ ಕೊಡು ಅಂತ. ಹೀಗಾಗಿ ಅನಘ ಅಂದ್ರೆ ದೇವರು. ಯಾಕಂದ್ರೆ ಅಘ ಅಂದ್ರೆ ಪಾಪ. ಅನಘ ಯಾವ ಪಾಪವನ್ನೂ ಮಾಡದ ದೇವರು ಅವನು ಅನಘ. ಆದರೆ ಅಘ ಅಂದ್ರೆ ಯಾವಾಗಲೂ ಪಾಪಗಳನ್ನೇ ಮಾಡುವ ಪಾಪಿಷ್ಠರಾದ ದುರ್ಯೋಧನಾದಿಗಳೇನಿದ್ದಾರಲ್ಲ, ನೀಚರಾದ ಜನರು, ಅವರು ಅಘರು. ಇನ್ನು ವ ಅಂದ್ರೆ ಮಧ್ಯಮರು. ವ ಅಂದ್ರೆ ಮಧ್ಯಮರು ಯಾಕೆ? ವರ್ತಂತೆ ಇತಿ ವಾಹ. ಇದ್ದೀವಿ, ಬದುಕಿದ್ದೀವಿ ಅಂತ ಹೇಳಿಕೊಳ್ಳೋರಷ್ಟೇ ಅವರು, ಜಾಸ್ತಿ ಏನಿಲ್ಲ. ಈ ಕೆಲವರಿಗೆ ಹೋಗಿ ಕೇಳ್ತೀರಲ್ಲ ನೀವು, ಚೆನ್ನಾಗಿದ್ದೀರಾ ಅಂತ ಕೇಳಿದರೆ ಗಟ್ಟಿಮುಟ್ಟಿಯಾಗಿ ಆರಾಮಾಗಿದ್ದವನು ಓ ಚೆನ್ನಾಗಿದ್ದೇನೆ ಆರಾಮಾಗಿದ್ದೇನೆ ಅಂತ ಹೇಳ್ತಾನೆ. ಇನ್ನೇನು ಬಹಳ ರೋಗ ಆಗಿದೆ, ಒದ್ದಾಡ್ತಾ ಇದ್ದಾನೆ, ನೋವಿದೆ, ಕೂಡ್ಲಿಕ್ಕಾಗ್ತಾ ಇಲ್ಲ, ನಿಲ್ಲಿಕ್ಕಾಗ್ತಾ ಇಲ್ಲ, ಚಿಕನ್ ಗುನ್ನೆ ಆಗಿದೆ, ಕಾಲೆಲ್ಲ ಹಿಡ್ಕೊಂಡಿದೆ, ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ನೀವು ನಗನಗತಾ ಕೇಳಿದರೆ ಪ್ರಾಣ ಹೋಗ್ತಾ ಇದೆ, ಆರಾಮಿದ್ದೀರಿ ಅಂತೇನು ಕೇಳ್ತೀರಿ ಅಂತ ಒದರ್ತಾನೆ. ಅಂದ್ರೆ ಆರಾಮಿದ್ದವನು ಬಹಳ ಆರಾಮಾಗಿದ್ದೇನೆ ಅಂತ ಹುರುಪಾಗಿ ಹೇಳ್ತಾನೆ. ಬಹಳೇ ಒದ್ದಾಡುವವನು ಪ್ರಾಣ ಹೋಗ್ತಾ ಇದೆ, ಸಾಯ್ತಾ ಇದ್ದೀನಿ ಅಂತಂತಾನೆ. ಇನ್ನು ಮಧ್ಯಮರಿರ್ತಾರೆ ನೋಡ್ರಿ, ಅವ್ರು ಹೇಗೆ ಉತ್ತರ ಕೊಡ್ತಾರೆ? ಈ ಕಡೆ ಏನು ಬಹಳ ಆರಾಮೂ ಇರುವುದಿಲ್ಲ, ಬಹಳ ಏನು ನೋವು ಅಂತೂ ಇರುವುದಿಲ್ಲ, ಏನೋ ಸಾಧಾರಣ ತಕ್ಕ ಮಟ್ಟಿಗೆ ಇರ್ತಾರೆ. ಅಂಥವ್ರಿಗೇನು ಇದ್ದೇವೆ ಅಂತಾರಷ್ಟೆ. ಇದ್ದೇವೆ, ತಕ್ಕ ಮಟ್ಟಿಗೆ ಇದ್ದೇವೆ, ಬಹಳ ಆರಾಮಿದ್ದೇವೆ ಅಂತೂ ಅಲ್ಲ, ಇನ್ನು ಭಾರೀ ರೋಗ ಆಗಿದೆ ಅಂತೂ ಏನಲ್ಲ, ಇದ್ದೇವೆ. ಅಂದ್ರೆ ಇದ್ದೇವೆ ಅನ್ನುವ ಶಬ್ದದ ಪ್ರಯೋಗ ಯಾವಾಗ ಬರ್ತದೆ ಅಂದ್ರೆ ಮಧ್ಯಮ ಅವಸ್ಥೆಯಲ್ಲಿ ಇದ್ದಾಗ. ಈ ಕಡೆಗೆ ಭಾರೀ ಕೆಟ್ಟದೂ ಅಲ್ಲ, ಬಹಳ ಚಲೋನೂ ಅಲ್ಲ, ತಕ್ಕ ಮಟ್ಟಿಗೆ ಇದ್ದೇವೆ ಅನ್ನೋ ಅರ್ಥದೊಳಗೆ ಏನೂ ಹೇಳದೆ ಇದ್ದೇವೆ ಅಂತ. ಬುದ್ಧಿವಂತ ಇದ್ದ, ಹೇಗಿದ್ದಾನೆ ನಿಮ್ಮ ಹುಡುಗ? ಭಾರೀ ಬುದ್ಧಿವಂತ ಇದ್ದಾನೆ ಅಂತ. ಬಾಳೆ ಬುದ್ಧಿವಂತನಿದ್ರೆ, ಇನ್ನು ಬಾಳೆ ದಡ್ಡ ಇದ್ರೆ ಏನೇನೇನೇನೋ ಒಂದು ಅಕ್ಷರ ಬರುವುದಿಲ್ಲ ಅಂದ್ರೆ ಹಸಿ ದಡ್ಡ ಇದ್ದಾನೆ ಅಂತ. ಉತ್ತರ ಕರ್ನಾಟಕದೊಳಗೆ ಹಸಿ ಶಬ್ದ ಪ್ರಯೋಗ ಮಾಡ್ತಾರೆ. ಹಸಿ ದಡ್ಡ ಇದ್ದಾನೆ ಅವನು ಅಂತಾರೆ. ಇನ್ನು ತಕ್ಕ ಮಟ್ಟಿಗಿರ್ತಾನೆ ಪಾಪ, ಏನು ಬಹಳ ಬುದ್ಧಿವಂತ ಅಲ್ಲ, ದಡ್ಡ ಅಲ್ಲ. ಹೇಗಿದ್ದಾನೆ ನಿಮಗ? ಇದ್ದಾನೆ, ಪರವಾಗಿಲ್ಲ. ಇದ್ದಾನೆ ಅಂದ್ರೆ ಇದ್ದೇ ಇದ್ದಾನೆ, ಕಣ್ಣಿಗೆ ಕಾಣಿಸ್ತಾನೆ. ಇದ್ದಾನೆ ಎನ್ನುವ ಧ್ವನಿ ಏನು ಹೇಳುತ್ತದೆ ಅಂದ್ರೆ ಮಧ್ಯಮ ಇದ್ದಾನೆ ಅಂತ ಅರ್ಥ ಅದಕ್ಕೆ. ಹೀಗಾಗಿ ವರ್ತಂತೆ ಇತಿ ಬಾಹ. ವ ಎಂಬ ಶಬ್ದಕ್ಕೆ ಅರ್ಥವೇನು ಅಂದ್ರೆ ಇರು ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ವರ್ತಂತೆ, ಹೇಗಿದ್ದಾರೆ ಅವರು? ಏನು ಬಹಳ ಉತ್ತಮರೇನು ಅಲ್ಲ, ಹಾಗಾದ್ರೆ ಬಹಳ ನೀಚರೋ, ಬಹಳ ದುಷ್ಟರೋ? ದುಷ್ಟರೂ ಅಲ್ಲ, ಮತ್ತೇನವರು? ಇದ್ದಾರೆ ಅಂದ್ರೆ ಏನು? ಮಧ್ಯಮರಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ಅಂದ್ರೆ ಎಲ್ಲರಿಗೂ ಸಂತೋಷ ಪಡಿಸ್ತಾ ತಾವೂ ಆನಂದದಿಂದ ಇರುವ ಉತ್ತಮರು. ಅಘ ಅಂದ್ರೆ ಪಾಪ ಮಾಡುವ ನೀಚರು. ವ ಅಂದ್ರೆ ತಕ್ಕ ಮಟ್ಟಿಗಿದ್ದವರು ಅಂದ್ರೆ ಮಧ್ಯಮರು. ಅಘ ವ ಈ ಮೂವರಿಗೂ ಇಂದ್ರ ಸ್ವಾಮಿಯಾದವನು ಭಗವಂತ ಅನ್ನುವ ತೀರ್ಥವನ್ನ, ಶಾಸ್ತ್ರವನ್ನ ರಚನೆ ಮಾಡಿ ನಮಗೆ ಉಪದೇಶ ಮಾಡಿದವರು ರಾಘವೇಂದ್ರ ತೀರ್ಥರು. ಎಲ್ಲ ಅಂಶಗಳು ಬಂತು. ಭಿನ್ನಾ ಜೀವಗಣಾಹ, ಭಿನ್ನರಾಗಿದ್ದಾರೆ. ಬರೀ ಭಿನ್ನರಲ್ಲ, ನೀಚೋಚ್ಚ ಭಾವಂಗತಾಹ, ತಾರತಮ್ಯ ಇದೆ. ಇವರೆಲ್ಲರೂ ಹರೇರನುಚರಾಹ, ಭಗವಂತನ ದಾಸರು. ಈ ಮೂವರಿಗೂ ಪರಮಾತ್ಮ ಇಂದ್ರನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ ಅಂತ ಹೇಳುವುದರಿಂದ ಇವರೆಲ್ಲರೂ ಭಗವಂತನ ದಾಸರು ಎಂಬ ಅಭಿಪ್ರಾಯವು ಇಲ್ಲಿ ತಿಳಿದು ಬರುತ್ತದೆ. ಇಂತಹ ತತ್ವವನ್ನ, ಶ್ರೀಮದಾಚಾರ್ಯರ ತತ್ವವನ್ನ ಪ್ರತಿಪಾದನೆ ಮಾಡಿದ ಮಹಾನುಭಾವರು ತೀರ್ಥರು, ಶ್ರೀ ರಾಘವೇಂದ್ರ ತೀರ್ಥರು. ಅವರ ಕರುಣೆ ಎಲ್ಲರ ಮೇಲೆ ಇರಲಿ. ಶ್ರೀಕೃಷ್ಣಾರ್ಪಣ.